ಎಲ್ಲರಿಗೂ ನಮಸ್ಕಾರಗಳು. ಇಂದು ಈ ಒಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಹೊಸ ಪಠ್ಯಕ್ರಮದ ಪ್ರಕಾರ 2ನೇ ಅಧ್ಯಾಯ ಆಗಿರ್ತಕ್ಕಂಥ ಘಟಕ ಬಹುಪದೋಕ್ತಿಗಳು. ಇದು ಅಭ್ಯಾಸ 2.2ರಲ್ಲಿ 2ನೇ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇದು ಪಾರ್ಟ್ 4 ವಿಡಿಯೋ. ಈಗಾಗಲೇ 3 ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಇದು ಪಾರ್ಟ್ 4. ಇನ್ನೊಂದು ಪಾರ್ಟ್ 5 ಏನಿದೆ, ಈ ಬಹುಪದೋಕ್ತಿಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಿರು ಪರೀಕ್ಷೆಯ ವಿಡಿಯೋವನ್ನು ಮಾಡಿರುತ್ತೇನೆ. ಅದರ ಜೊತೆಗೆ ಆ ವಿಡಿಯೋದ PDF ಲಿಂಕ್ ಅನ್ನು ಕೂಡ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇನೆ. ಮತ್ತು ಪ್ರತಿಯೊಂದು ಈ ಪಾರ್ಟ್ 4 ಅಲ್ಲಿ ಅಥವಾ ಪಾರ್ಟ್ 5 ಇರ್ಬೋದು, ಪಾರ್ಟ್ 1 ಇರ್ಬೋದು, ಪ್ರತಿಯೊಂದು ವಿಡಿಯೋಗಳಲ್ಲಿ ಕೂಡ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ, ಈಗ ಈ ಒಂದು ಅಭ್ಯಾಸ 2.2 ಮುಂದುವರಿದ ಭಾಗ 2ನೇ ಸಮಸ್ಯೆಯಲ್ಲಿ 1ನೇ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯಬೇಕಾಗಿದೆ. ಪ್ರಶ್ನೆಯನ್ನ ನೋಡೋಣ. ವೆರಿ ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆ ಇದು ಕೂಡ. ಈ ಕೆಳಗಿನವುಗಳನ್ನು ಕ್ರಮವಾಗಿ ಅಂದ್ರೆ ಒಂದಾದ ನಂತರ ಒಂದು ಶೂನ್ಯತೆಗಳ ಮೊತ್ತ ಮತ್ತು ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ. ಅಂದ್ರೆ ಕ್ರಮವಾಗಿ ಅಂದ್ರೆ ಮೊದಲ ಶೂನ್ಯತೆಗಳ ಮೊತ್ತ ಇರ್ತದ, ಆ ನಂತರ ಅವುಗಳ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲಿಗೆ ಏನ್ ಕೊಟ್ಟಿದ್ದಾರೆ? ಶೂನ್ಯತೆಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಈ ಶೂನ್ಯತೆಗಳ ಮೊತ್ತವನ್ನ ನಾವು ಯಾವುದು? ಶೂನ್ಯತೆಗಳ ಮೊತ್ತವನ್ನ ಅಲ್ಫಾ ಪ್ಲಸ್ ಬೀಟಾ ಅಂತ ಎಷ್ಟು ಕೊಟ್ಟಿದ್ದಾರೆ? 1/4. ಇದು ಶೂನ್ಯತೆಗಳ ಮೊತ್ತ. ಅದೇ ರೀತಿ ಇನ್ನೊಂದು ಏನ್ ಕೊಟ್ಟಿದ್ದಾರೆ? ಶೂನ್ಯತೆಗಳ ಗುಣಲಬ್ಧವನ್ನ ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ? -1. ಅಂದ್ರೆ ಇಲ್ಲಿ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿವೆ ಅಂತ. ಈ ಬಹುಪದೋಕ್ತಿಯ ಶೂನ್ಯತೆಗಳು ಬೇಕಾದ್ರೆ ಇಲ್ಲಿ ಬರೀಬಹುದು. ಈ ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿರಲಿ? ಅಲ್ಫಾ ಮತ್ತು ಬೀಟಾ ಆಗಿರಲಿ. ಹಾಗಾಗಿ ಆ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಪ್ರಶ್ನೆಗಳಿಗೆ ಮೊದಲಿಂದು ಶೂನ್ಯತೆಗಳ ಮೊತ್ತ, ಎರಡನೇದು ಶೂನ್ಯತೆಗಳ ಗುಣಲಬ್ಧದ ಬೆಲೆಯನ್ನ ಕೊಟ್ಟಿದ್ದಾರೆ. ಇದರ ನಂತರ ಈ ಎಲ್ಲ ಪ್ರಶ್ನೆ, 2ನೇ ಪ್ರಶ್ನೆ ಆದ ನಂತರ ಇನ್ನೂ ಶೂನ್ಯತೆಗಳನ್ನು ತೆಗೆದುಕೊಂಡು ನಾವು ವರ್ಗ ಬಹುಪದೋಕ್ತಿಯನ್ನು ಮಾಡ್ತಕ್ಕಂಥ ಪ್ರಶ್ನೆಗಳು, 1-2 ಪ್ರಶ್ನೆಗಳನ್ನು ತೋರಿಸ್ತೀವಿ. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕೊಟ್ಟಿದ್ದಾರೆ. ಈಗ ನಮಗೆ ಏನ್ ಕೇಳಿದರೆ ವರ್ಗ ಬಹುಪದೋಕ್ತಿಯನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ. ಸಿಂಪಲ್ ಆಗಿರ್ತಕ್ಕಂಥದ್ದು, ಇದು ಸರಳವಾಗಿರ್ತಕ್ಕಂಥದ್ದು. ಅಪೇಕ್ಷಿತ ಅಂದ್ರೆ ನಾವು ಕಂಡು ಹಿಡಿಬೇಕಾಗಿರ್ತಕ್ಕಂಥ ಅಪೇಕ್ಷಿತ ವರ್ಗ ಬಹುಪದೋಕ್ತಿ. ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯುವ ಸೂತ್ರ ಈಗಾಗಲೇ ಇದನ್ನ ಪ್ರೂವ್ ಮಾಡಿವ್ ನಾವು. ಆ ಸೂತ್ರವನ್ನ ಕಂಡುಹಿಡಿದೀವಿ ಹೇಗೆ ಬಂತು ಅಂತ. ಏನಿದೆ ಇದು? x² ಮೈನಸ್ ಬ್ರಾಕೆಟ್ ಶೂನ್ಯತೆಗಳ ಮೊತ್ತ ಇಂಟು x ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂತ ಇತ್ತು. ಹಾಗಾದ್ರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದ್ರೆ ಏನು? ಅಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಏನು? ಅಲ್ಫಾ ಇಂಟು ಬೀಟಾ. ಈಗ ಬೆಲೆಗಳನ್ನ ತುಂಬಬೇಕು, ಆದೇಶವನ್ನ ಮಾಡ್ಬೇಕಷ್ಟೇ. ಬೆಲೆಗಳನ್ನ ಆದೇಶಿಸಿದರೆ ನಮಗೆ ಉತ್ತರವನ್ನು ಬರುತ್ತೆ. ಇದು ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಒಂದು ಸೂತ್ರ. ಈಗ x² ಅನ್ನ ಹಾಗೆ ಇಡಲಾಗಿದೆ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಎಷ್ಟಿದೆ? 1/4 ಇದೆ. 1/4 ಇಂಟು x ಇದೆ, x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ? -1. ಇದನ್ನು ಬಿಡಿಸ್ತಕ್ಕಂಥದ್ದು ಅಷ್ಟೇ. ನೆಕ್ಸ್ಟ್ ಸಮಚಿಹ್ನೆ x² ಮೈನಸ್ ಇಂಟು ಪ್ಲಸ್ ಮೈನಸ್ 1/4 ಇಂಟು x ಪ್ಲಸ್ ಇಂಟು ಮೈನಸ್ -1. ಅದ್ರ ಛೇದದಲ್ಲಿ 4 ಬಂದಿದೆ. ಹಾಗಾಗಿ ಇದನ್ನ ಏನ್ ಮಾಡಬೇಕು? 4ರಿಂದ ಅದಕ್ಕೆ ಗುಣಾಕಾರವನ್ನ ಮಾಡಬೇಕು. ಹಾಗಾಗಿ 4ರಿಂದ ನಾವು ಗುಣಿಸಿದಾಗ ಅಂದ್ರೆ ಇದನ್ನ 4 ಅಂದ್ರೆ ಈ ಬಹುಪದೋಕ್ತಿಯನ್ನ ನಾವು 4ರಿಂದ ಗುಣಿಸಿದಾಗ ಏನಾಗುತ್ತೆ? ಅದು 4 ಇಂಟು x² ಮೈನಸ್ 1/4 ಇಂಟು 4 ಇಂಟು x ಮೈನಸ್ 4 ಅಂದ್ರೆ 4. ಈ 4 ಕ್ಯಾನ್ಸಲ್ ಆಗಿ 4x² ಮೈನಸ್ 4x ಮೈನಸ್ 4 ಅನ್ನುವಂತಹ ಒಂದು ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತಿತ್ತು ಪ್ರಶ್ನೆ. ಹಾಗಾಗಿ ನಮಗೆ ಬೇಕಾಗಿರುವಂತಹ, ಅವ್ರು ಕೇಳಿರುವಂತಹ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿ ಅಂತ ಹೇಳಿದ್ರು. ವರ್ಗ ಬಹುಪದೋಕ್ತಿ
ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಏನಿದೆ ಇಲ್ಲಿ 4 ಕ್ಯಾನ್ಸಲ್ ಆಗಿ ಕೇವಲ ಎಕ್ಸ್ ಅನ್ನು ಉಳಿತು. 4x² ಮೈನಸ್ ಎಕ್ಸ್ ಮೈನಸ್ 4 ಅನ್ನುವಂತ ಒಂದು ವರ್ಗ ಬಹುಪದೋಕ್ತಿ ಅವರು ಕೇಳಿರ್ತಕ್ಕಂತ ಪ್ರಶ್ನೆಗೆ ಇದು ವರ್ಗ ಬಹುಪದೋಕ್ತಿ. ಅಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಾಗ ಆ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆ 4x² ಮೈನಸ್ ಎಕ್ಸ್ ಮೈನಸ್ 4 ಅನ್ನುವಂತಹ ಉತ್ತರ. ಈಗ ಎರಡನೇ ಪ್ರಶ್ನೆ ನೋಡೋಣ. ಈಗ ಎರಡನೇ ಪ್ರಶ್ನೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂತ ಪರಿಹಾರ ನೋಡಿ. ಇಲ್ಲಿ ಕ್ರಮವಾಗಿ ಅಂದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳು, ಈ ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿರಲಿ, ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ. ಅಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಶೂನ್ಯತೆಗಳ ಮೊತ್ತ ಅಂತ ಹೇಳಿದ್ದಾರೆ. ಹಾಗಾಗಿ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, √2 ಅನ್ನುವಂಥದ್ದು. ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 1/3 ಅನ್ನುವಂಥದ್ದು. ಈಗ ಅಪೇಕ್ಷಿತ ಅಂದ್ರೆ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥ ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಸಮನಾಗಿದೆ. ಇದಕ್ಕೆ ಈಗಾಗಲೇ ಒಂದು ಸೂತ್ರವನ್ನು ನಾವು ಮಾಡಿದ್ದೇವೆ. ಏನಿತ್ತಂದ್ರೆ x² ಮೈನಸ್ ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಇತ್ತು. ಇದರಲ್ಲಿ ಬೆಲೆಗಳನ್ನು ಆದೇಶಿಸಬೇಕಷ್ಟೇ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಉತ್ತರ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಆ ಬೆಲೆಗಳನ್ನು ಆದೇಶಿಸಬೇಕು. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಎಷ್ಟು, √2 ಇದೆ. ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟಿದೆ, 1/3. ಈಗ ಇದನ್ನ ಬಿಡಿಸಿದಾಗ x² ಮೈನಸ್ √2 ಇಂಟು ಎಕ್ಸ್ ಅಂದ್ರೆ √2x ಪ್ಲಸ್ 1/3. ಇದನ್ನ 3 ದಿಂದ ಗುಣಾಕಾರವನ್ನು ಮಾಡ್ಕೊಂಡ 3 ಇಂಟು x² ಅಂದ್ರೆ 3x² ಮೈನಸ್ 3 ಇಂಟು √2 ಅಂದ್ರೆ 3√2x. ಇದು ಪ್ಲಸ್ 1/3ಗೆ 3 ತಗೊಂಡು ಗುಣಾಕಾರ ಮಾಡೋದು 3 ಕ್ಯಾನ್ಸಲ್ ಆಗಿ ಉಳಿತೆಯಲ್ಲಿ 1 ಅನ್ನ ಉಳಿತೆ. ಇದೇ ನಮಗೆ ಬೇಕಾಗಿರುವಂತಹ ಒಂದು ವರ್ಗ ಬಹುಪದೋಕ್ತಿ. ಅಥವಾ ನಮ್ಮ ಪುಸ್ತಕದ ಪ್ರಕಾರ, ಪುಸ್ತಕದಲ್ಲಿ ಕೂಡ ಬಿಡಿಸಿದರೆ ಅದನ್ನು ಕೂಡ ನಾವು ನೋಡೋಣ. ಆ ರೀತಿಯಾಗಿ ಕೂಡ ಬಿಡಿಸೋಣ. ಎರಡೂ ವಿಧಗಳಲ್ಲಿ ಅವುಗಳನ್ನ ಬಿಡಿಸೋಣ. ಬಟ್ ಇದು ಬಹಳ ಸರಳವಾಗಿರ್ತಕ್ಕಂಥ ಒಂದು ವಿಧಾನ ಅಂತ. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, √2 ಅಂತ ಕೊಟ್ಟಿದ್ದಾರೆ. ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಹಾಗಾಗಿ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ಮೊತ್ತ ಸೂತ್ರ ಏನಿತ್ತು, -b/a. ಅದೇ ರೀತಿ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1/3 ಅನ್ನ ಕೊಟ್ಟಿದ್ದಾರೆ. 1/3 ಅನ್ನ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಏನಿದೆ ಸೂತ್ರ, c/a ಅಂತಿದೆ. ಈಗ ಕೆಳಗಡೆ a ಅಂದ್ರೆ 3 ಇದೆ, ಕೆಳಗಡೆ a ಅಂದ್ರೆ 1 ಇದೆ. ಇದನ್ನ ಸರಿಪಡಿಸ್ಕೊಳ್ಬೇಕಷ್ಟೇ. ಅದನ್ನ ಸರಿ ಮಾಡ್ಕೊಂಡೆ ಅಂದ್ರೆ ನಮಗೆ ಉತ್ತರವನ್ನು ಈಸಿಯಾಗಿ ಬರುತ್ತೆ. ಹಾಗಾಗಿ ಇದನ್ನೇ ನಾವೇನ್ ಮಾಡ್ಕೊಳ್ಬೇಕು ಅಂತಂದ್ರ, ಇದಕ್ಕೆ *3/3 ಅಂತಕ್ಕಂಥದ್ದು ಅಂದ್ರೆ ಇದಕ್ಕೆ *3/3 ಅನ್ನ ಮಾಡ್ಕೊಂಡ್ವಿ ಅಂತಂದ್ರ ನಮ್ಗೆ ಅದರ ಉತ್ತರವನ್ನ ಬರುತ್ತೆ. ಹಾಗಾಗಿ ಇದಕ್ಕೆ ನಾವೇನ್ ಮಾಡ್ಕೊಳ್ಬೇಕು ಅಂತಂದ್ರ, ಬರ್ತಕ್ಕಂಥ ಉತ್ತರಕ್ಕೆ ಇದನ್ನ ಸರಿ ಮಾಡ್ಕೊಳ್ಬೇಕಾಗಿದೆ. *3/3 ಇಸ್ ಈಕ್ವಲ್ ಟು 3√2/3 ಇಸ್ ಈಕ್ವಲ್ ಟು ಸೂತ್ರ -b/a. ಇದು ಸ್ವಲ್ಪ ನೋಡ್ಕೊಳ್ಬೇಕಷ್ಟೇ. ಕೆಳಗಿಂದ a ಅಂದ ತಕ್ಷಣ a ಬೆಲೆ ಸೇಮ್ ಬರಬೇಕು, ಇಲ್ಲೂ a ಬೆಲೆ ಸೇಮ್ ಇರಬೇಕು, ಇಲ್ಲೂ a ಬೆಲೆ ಸೇಮ್ ಇರಬೇಕು. ಇದನ್ನ ನಾವು ನೋಡ್ಕೊಳ್ಬೇಕು. ಇಲ್ಲಿ ಚೇಂಜ್ ಇತ್ತು ಅಂದ್ರೆ ಅದನ್ನ ತೆಗೆದುಕೊಂಡು ಗುಣಾಕಾರ ಮಾಡಿ ಸರಿ ಮಾಡ್ಬೇಕು. ಈಗ a ಅಂದ್ರೆ ಎಷ್ಟಿದೆ, 3 ಇದೆ. a ಅಂದ್ರೆ 3 ಇದೆ. ಹಾಗಾದ್ರೆ a ಅಂದ್ರೆ ಎಷ್ಟು, ಇಲ್ಲಿ 3. b ಅಂದ್ರೆ ಮೈನಸ್ ಇದೆ, ಇಲ್ಲಿ ಮೈನಸ್ ಬೇಕು. ಇಲ್ಲಿ ಎಷ್ಟಿದೆ, ಇದು ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ √2 ಅಂತಕ್ಕಂಥ ಇದೆ. ಇಲ್ಲಿ ಇಸ್ ಈಕ್ವಲ್ ಟು ಮೈನಸ್ ಇದೆ, 3√2 ಇದೆ, ಇಲ್ಲಿ ಮೈನಸ್ ಇದೆ. ಅಂದ್ರೆ ಬಿ ಅನ್ನ ಬರೆದಾಗ ಇದು ಈಚೆಗಡೆ ಏನಾಗುತ್ತೆ, -3√2. ಸಿಂಪಲ್ ಆಗಿದೆ ನೋಡಿ. ಕೇವಲ 3√2 ಇಸ್ ಈಕ್ವಲ್ ಟು -b ಗೆ ಸಮ. 3√2 ಇಸ್ ಈಕ್ವಲ್ ಟು -b ಸಮ ಅಂದ್ರೆ b ಇಸ್ ಈಕ್ವಲ್ ಟು -3√2 ಅಷ್ಟೇ. ಕೆಳಗಡೆ a ಅಂದ್ರೆ 3, ಇಲ್ಲೂ a ಅಂದ್ರೆ 3 ಇದೆ. c ಅಂದ್ರೆ ಎಷ್ಟಿದೆ, 1 ಅಂತಕ್ಕಂಥದ್ದು. ಈಗ ಇದನ್ನ ಸಿಂಪಲ್ ಆಗಿ ಆ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ನಾವು ತುಂಬುದ್ರೆ ಕೂಡ ಬರ್ತದೆ. ವರ್ಗ ಬಹುಪದೋಕ್ತಿ ನಮಗೇನಿದೆ, ಸಾಮಾನ್ಯ ರೂಪ, ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ c ಅಂತಿದೆ. ಈ ಬಹುಪದೋಕ್ತಿಯಲ್ಲಿ ನಾವು ತುಂಬಿದಾಗ a ಅಂದ್ರೆ ಎಷ್ಟಿದೆ, a ಅಂದ್ರೆ 3 ಇದೆ ಇಂಟು x² ಪ್ಲಸ್ b ಅಂದ್ರೆ ಎಷ್ಟಿದೆ, ಮೈನಸ್ ಪ್ಲಸ್ ಇಂಟು ಮೈನಸ್, ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ,
ಪ್ಲಸ್ ಇಂಟು ಮೈನಸ್ ಬಿ ಅಂದ್ರೆ ಎಷ್ಟಿದೆ 3√2 ಇಂಟು ಎಕ್ಸ್ ಪ್ಲಸ್ ಸಿ ಅಂದ್ರೆ ಎಷ್ಟಿದೆ 1. ನೋಡಿ, ಈಗ ಬಂದಿರತಕ್ಕಂತ ಈ ಉತ್ತರ ಮತ್ತು ಈ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಈ ಪ್ರಕಾರ ಕೂಡ ಬಿಡಿಸಬೇಕು. ಈ ವಿಧದಲ್ಲಿ ಕೂಡ ಯಾವುದೇ ಒಂದು ವಿಧದಲ್ಲಿ ಕೂಡ ತಾವು ಅದನ್ನ ಸಾಲ್ವ್ ಅನ್ನ ಮಾಡಬಹುದು. ಇದನ್ನು ಕೂಡ ಸರಳ ಇದೆ ಮತ್ತು ಇದು ಕೂಡ ಸರಳ ಇದೆ. ಯಾವುದಾದ್ರೂ ಒಂದು ವಿಧದಿಂದ ಅದನ್ನ ಬಿಡಿಸ್ತಕ್ಕಂಥದ್ದು. ಈಗ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ಮೂರನೇ ಪ್ರಶ್ನೆ 0√5 ಏನ್ ಕೊಟ್ಟಿದ್ದಾರೆ? ಮೊತ್ತ ಮತ್ತು ಗುಣಲಬ್ಧ ಕೊಟ್ಟರು, ಶೂನ್ಯತೆಗಳ ಮೊತ್ತ. ಹಾಗಾಗಿ ಇದನ್ನ ಬಿಡಿಸ ಮೊತ್ತ. ಈಗ ಸೇಮ್ ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ. ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳ ಮೊತ್ತ ಏನ್ ಕೊಟ್ಟಿದ್ದಾರೆ? ಸ್ಪಷ್ಟಿನ ಬೆಲೆಯನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಏನ್ ಕೊಟ್ಟಿದ್ದಾರೆ? √5 ಕೊಟ್ಟಿದ್ದಾರೆ. ಈಗ ನಮಗ ಅಪೇಕ್ಷಿತ ಅಥವಾ ವರ್ಗ ಬಹುಪದೋಕ್ತಿ, ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಸೂತ್ರ ಏನಿದೆ? x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಬೆಲೆಗಳನ್ನು ಆದೇಶಿಸಿ x² ಮೈನಸ್ ಬ್ರಾಕೆಟ್ ಇಲ್ಲಿ ಅಲ್ಫಾ ಇಂಟು ಬೀಟಾ ಬೆಲೆಗಳನ್ನು ಆದೇಶಿಸಬೇಕಾಗಿದೆ. ಇಲ್ಲಿ ಏನಿದೆ? ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ 0 ಮತ್ತು ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟಿದೆ? √5 ಇದೆ. ಈಗ ಇದನ್ನ x² ಮೈನಸ್ 0 ಇಂಟು ಎಕ್ಸ್ ಅಂದ್ರೆ 0 ಪ್ಲಸ್ √5 ಅಂದ್ರೆ ಇದರ ಉತ್ತರ x² ಪ್ಲಸ್ √5 ಅನ್ನುವಂತಹ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ಕಂಡುಹಿಡಿದಿದ್ದೇವೆ. ಇದನ್ನೇ ಈಗ ಇನ್ನೊಂದು ವಿಧ ಪುಸ್ತಕದಲ್ಲಿರುವಂತಹ ಪ್ರಕಾರ ನೋಡೋಣ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಿದೆ? 0 ಇದೆ. 0 ಕೆಳಗೇನಿಲ್ಲ, 1 ಇದ್ದೇ ಇರ್ತದೆ. ಸೂತ್ರ ಏನಿದೆ? ಮೈನಸ್ ಬಿ ಭಾಗಿಲೆ ಎ ಅಂದ್ರೆ ಇಲ್ಲಿ ಕೆಳಗೆ 1 ಅಂತ. ಅಲ್ಫಾ ಇಂಟು ಬೀಟಾ ಇದು ಸೆಕೆಂಡ್ ಮೆಥಡ್. ಇದು ಫಸ್ಟ್ ಮೆಥಡ್, ಇದು ಸೆಕೆಂಡ್ ಮೆಥಡ್. ಎರಡೂ ವಿಧಗಳಲ್ಲಿ ನಾನು ತೋರಿಸ್ತಾ ಇದ್ದೆ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನಿದೆ? √5 ಇದೆ. √5 ಅಂದ್ರೆ ಕೆಳಗೆ ಏನಿಲ್ಲ, 1 ಇರುತ್ತೆ. ಇದು ಸೂತ್ರ ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಸೂತ್ರ ಸಿ ಭಾಗಿಲೆ ಇದೆ. ಈಗ ಎ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಕಂಪಲ್ಸರಿ. ಎ ಅಂದ್ರೆ 1, ಎ ಅಂದ್ರೆ 1 ಕರೆಕ್ಟ್ ಆಗಿದೆ ಅಂದ್ರೆ ಬೆಲೆಗಳನ್ನ ಬರೀಬೇಕು. ಎ = 1, ಬಿ = ಬರೀಬೇಕು, ಸಿ = ಬರೀಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ಈ ಮೈನಸ್ ಅನ್ನು ಈ ಕಡೆ ಬಿಟ್ರೆ ಆ ಕಡೆ ಬರೀಬೇಕು. 0ಗೆ ಮೈನಸ್ ಪ್ಲಸ್ 2 ಅಷ್ಟೇ. ಸಿ ಅಂದ್ರೆ ಎಷ್ಟಿದೆ ಮೇಲ್ಗಡೆ? ಸಿ ಅಂದ್ರೆ √5. ಈಗ ನಮಗೆ ಕಂಡುಹಿಡಿಬೇಕಾಗಿರ್ತಕ್ಕಂಥ ವರ್ಗ ಬಹುಪದೋಕ್ತಿಯಲ್ಲಿ ಅದನ್ನ ಆದೇಶಿಸಬೇಕು. ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನಿದೆ ನಮಗದು? ax² ಪ್ಲಸ್ bx ಪ್ಲಸ್ ಸಿ ಅಂತಿದೆ. ಇದರಲ್ಲಿ ಬೆಲೆಗಳನ್ನು ಆದೇಶಿಸಿ a ಅಂದ್ರೆ 1 ಇಂಟು x² ಪ್ಲಸ್ ಬಿ ಅಂದ್ರೆ 0 ಇಂಟು ಎಕ್ಸ್ ಪ್ಲಸ್ ಸಿ ಅಂದ್ರೆ √5. ಇದನ್ನ ಬಿಡಿಸಿದಾಗ 1 ಇಂಟು x² ಅಂದ್ರೆ x², ಇದು ಹೋಗ್ಬಿಡ್ತು. ಪ್ಲಸ್ ಏನು ಉಳಿತು? √5 ಅನ್ನುವಂತ ಬಹುಪದೋಕ್ತಿ ಇಲ್ಲಿ ಮತ್ತು ಇಲ್ಲಿ ಬಂದಿರತಕ್ಕಂತ ಉತ್ತರಗಳು ಒಂದೇ ಇವೆ. ಅಂದ್ರ ಇದು ಸೆಕೆಂಡ್ ಮೆಥಡ್. ಇದು ಸೆಕೆಂಡ್ ಮೆಥಡ್ ಆಸ್ ಪರ್ ಬುಕ್. ಸೆಕೆಂಡ್ ಮೆಥಡ್ ಪುಸ್ತಕದ ಪ್ರಕಾರ. ಇದು ಫಸ್ಟ್ ಮೆಥಡ್ ಅಂತಕ್ಕಂಥದ್ದು. ಫಸ್ಟ್ ಮೆಥಡ್ ಯಾವುದಾದರೂ ಒಂದು ವಿಧದಿಂದ ತಾವುಗಳನ್ನ ಪರಿಹಾರವನ್ನ ಕಂಡುಹಿಡಿಬಹುದು. ಎರಡೂ ವಿಧಗಳಿಂದ ನಾನು ತೋರಿಸ್ತಾ ಇದ್ದೇನೆ. ಈಗ ಮತ್ತೆ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆಯನ್ನ ನೋಡೋಣ. ಈಗ ಅದೇ 2ನೇ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆ ಒಂದು ಸೇಮ್ ಈಕ್ವಲ್ ಇದೆ. ಈಗ ಅಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? 1 ಇದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಅಂದ್ರೆ ಫಸ್ಟ್ ಶೂನ್ಯತೆಗಳ ಮೊತ್ತ, ಸೆಕೆಂಡ್ ಗುಣಲಬ್ಧ. ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟಿದೆ? ಅದು ಕೂಡ 1 ಇದೆ. ಈಗ ನಮಗೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನ ಕಂಡು ಹಿಡಿಯಬೇಕು. ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನ ಕಂಡು ಹಿಡಿಯಬೇಕು. ಈ ಬಹುಪದೋಕ್ತಿಯನ್ನ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನ ಕಂಡು ಹಿಡಿಯಬೇಕಾದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ = ಅಂತ ಕೊಟ್ಟಿದ್ದಾರೆ. ಈಗ ಇದ್ರ ಬೆಲೆಗಳನ್ನ ಆದೇಶಿಸಬೇಕು. x² ಮೈನಸ್ ಇದು ಬೆಲೆಗಳನ್ನ ಆದೇಶಿಸ್ತಕ್ಕಂತ ಕೆಲಸವನ್ನ ಮಾಡ್ಬೇಕಷ್ಟೇ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತದ ಉತ್ತರ 1 ಇದೆ. ಶೂನ್ಯತೆಗಳ ಗುಣಲಬ್ಧದ ಉತ್ತರ ಕೂಡ 1 ಇದೆ. ಇದನ್ನ ಬಿಡಿಸಿದಾಗ x² ಮೈನಸ್ 1 ಗುಣಿಲೆ x ಅಂದ್ರೆ 1x ಪ್ಲಸ್ 1. ಇದು ನಮಗೆ ಬೇಕಾಗಿರುವಂತ ಒಂದು ವರ್ಗ ಬಹುಪದೋಕ್ತಿ. ಈಗ ನಾವು ಇನ್ನೊಂದು ಮೆಥಡ್ ಹೋಗ್ತಾ ಇದ್ದೀವಿ. ಆಸ್ ಪರ್ ಬುಕ್
ಪುಸ್ತಕದಲ್ಲಿರುವಂತಹ ಮೆಥಡು ಅಂದ್ರೆ ಆ ಪುಸ್ತಕದಲ್ಲಿ ಇರುವ ಪ್ರಕಾರ ಇಲ್ಲಿ ಬಿಡಿಸ್ತಾ ಇದ್ದೇನೆ. ಸೆಕೆಂಡ್ ಮೆಥಡ್ ಎರಡು ಒಂದೇ ಸೇಮ್ ಆನ್ಸರ್ ಗಳನ್ನ ಬರ್ತಾವೆ. ನೀವು ಯಾವ್ದು ಈಜಿ ಅನಿಸುತ್ತೋ ಆ ಒಂದು ವಿಧದಿಂದ ತಾವು ಬಿಡಿಸಬಹುದು. ಇದು ಫಸ್ಟ್ ಮೆಥಡ್, ಅದು ಸೆಕೆಂಡ್. ಇಲ್ಲೂ ಕೂಡ ಈಜಿ ಇದೆ, ಅಲ್ಲೂ ಕೂಡ ಅದನ್ನೇ ಮತ್ತೆ ಬರೆಯೋದು. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಒಂದು ಕೆಳಗೇನಿಲ್ಲ ಒಂದು, ಇದ್ರ ಸೂತ್ರ ಮೈನಸ್ ಬಿ ಭಾಗಿಲೆ ಎ. ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಎಷ್ಟಿದೆ, ಅದು ಕೂಡ ಒಂದಿದೆ. ಇದು ಸಿ ಭಾಗಿಲೆ ಎ. ಇಲ್ಲಿ ಕೆಳಗೇನಿಲ್ಲ ಒಂದ್ ಇರ್ತದ. ನಮ್ ಎ ಗಳನ್ನ ಚೆಕ್ ಮಾಡ್ಕೋಬೇಕು, ಸೇಮ್ ಇರ್ಬೇಕು. ಇಲ್ಲ ಅಂದ್ರೆ ಅದನ್ನ ಸರಿ ಬರುವ ಹಾಗೆ ಗುಣಾಕಾರವನ್ನ ಮಾಡಿ ಸರಿ ಮಾಡ್ಕೊಳ್ಬೇಕು. ಅದನ್ನ ಸರಿಪಡಿಸ್ಕೊಂಡೆ ಅಂದ್ರೆ ನಮ್ಮ ಉತ್ತರ ಈಜಿ ಬರುತ್ತೆ. ಈಗ ಅವುಗಳನ್ನ ನೋಡಿ ಎ ಬೆಲೆ, ಬಿ ಬೆಲೆ ಮತ್ತು ಸಿ ಬೆಲೆಗಳನ್ನ ಬರೀಬೇಕು. ಎ ಪ್ಲೇಸ್ ನಲ್ಲಿ ಎಷ್ಟಿದೆ, ಎಲ್ಲಾ ಕಡೆ ಎರಡೂ ಕಡೆ ಒಂದೇ ಅದ. ಬಿ ಅಂದ್ರೆ ಮೈನಸ್ ಬಿ ಅಂದ್ರೆ ಒಂದ್ ಅದ. ಮೈನಸ್ ಬಿ ಅಂದ್ರೆ ಒಂದು, ಬಿ ಅಂದ್ರೆ ಎಷ್ಟು, ಮೈನಸ್ ಒಂದು. ಈ ಮೈನಸ್ ಈ ಕಡೆ ಅದ. ಸಿ ಅಂದ್ರೆ ಸ್ಥಿರಾಂಕ ಕಾನ್ಸ್ಟೆಂಟ್ ಎಷ್ಟಿದೆ, ಒಂದು. ಈಗ ಅದನ್ನ ಬರೀತಕ್ಕಂಥದ್ದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಆ ಆದರ್ಶ ರೂಪ ಏನಿದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ. ಬೆಲೆಗಳನ್ನ ಆದೇಶಿಸಿ. ಎ ಅಂದ್ರೆ ಒಂದು ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಅದು ಎಷ್ಟಿದೆ, ಬಿ ಅಂದ್ರೆ ಮೈನಸ್ ಇದೆ, ಹಾಗಾಗಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಒಂದು ಎಕ್ಸ್ ಪ್ಲಸ್ ಸಿ ಅಂದ್ರೆ ಒಂದು ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು. ಇಲ್ಲಿ ಬಂದಿರುವಂತಹ ಉತ್ತರ ಮತ್ತು ಇಲ್ಲಿ ಬಂದಿರತಕ್ಕಂಥ ಉತ್ತರಗಳು ವರ್ಗ ಬಹುಪದೋಕ್ತಿಗಳು ಸೇಮ್ ಆಗಿರ್ತಾವೆ, ಯಾವುದೇ ಬದಲಾವಣೆಯನ್ನ ಆಗಿರೋದಿಲ್ಲ ಅನ್ನುವಂಥದ್ದು. ಈಗ ಮತ್ತೆ ಮುಂದಿನ 5ನೇ ಪ್ರಶ್ನೆ ಬಿಡಿಸೋಣ. ಈಗ 5ನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಬರೆಯುವುದು. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ -1/4 ಅನ್ನ ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ, 1/4 ಅನ್ನುವಂಥದ್ದು. ಈಗ ನಮಗೆ ಆ ಒಂದು ಬಹುಪದೋಕ್ತಿಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಇವೆರಡು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದಾಗ ನಮ್ಮ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯುವಂತಹ ಸೂತ್ರ ಅದು ಅಪೇಕ್ಷಿತ. ಅಪೇಕ್ಷಿತ ಏನಿದೆ, ವರ್ಗ ಬಹುಪದೋಕ್ತಿ. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಯನ್ನ ಬರಿತಾ ಇದ್ದೀನಿ ನೋಡಿ. ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಸೂತ್ರ ಇದೆ. ಇದರಲ್ಲಿ ಬೆಲೆಗಳನ್ನು ಆದೇಶಿಸಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು, ಇದು ನೋಡಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ -1/4 ಇದೆ. ಶೂನ್ಯತೆಗಳ ಗುಣಲಬ್ಧ 1/4. ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1/4 ಇಂಟು ಎಕ್ಸ್ ಪ್ಲಸ್ 1/4. ಇಲ್ಲಿ ಎರಡೂ ಕಡೆ 4 ಅನ್ನ ಬಂದಿದೆ. 4ರಿಂದ ಅದನ್ನು ಗುಣಾಕಾರವನ್ನು ಮಾಡಿ 4 ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ 4x ಸ್ಕ್ವೇರ್ ಪ್ಲಸ್ ಈ 1/4 ಗೆ ಇಂಟು 1/4 ಗೆ ಇಂಟು 4 ಅನ್ನ ಮಾಡಿದಾಗ 4 ಗೆಟ್ ಕ್ಯಾನ್ಸಲ್ ಆಗಿ 1 ಉಳಿತೆ. 1 ಗುಣಿಲೆ ಎಕ್ಸ್ ಅಂದ್ರೆ 1x ಪ್ಲಸ್ ಈ 1/4 ಗೆ 4 ಅನ್ನ ತಗೊಂಡು ಗುಣಾಕಾರ ಮಾಡಿದ್ರೆ ಎಷ್ಟು ಉಳಿತೆ, 1 ಅನ್ನ ಉಳಿತೆ. ಇದು ವರ್ಗ ಬಹುಪದೋಕ್ತಿ ಮೊದಲನೇ ವಿಧ, ಸರಳವಾಗಿರ್ತಕ್ಕಂಥದ್ದು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ಇನ್ನೊಂದು ಸೆಕೆಂಡ್ ಮೆಥಡ್ ಪ್ರಕಾರನೂ ಕೂಡ ಅದನ್ನ ಬಿಡಿಸಮಿ ಆಸ್ ಪರ್ ಬುಕ್ಕಿನಲ್ಲಿ ಇರತಕ್ಕಂತಹ ಒಂದು ಪರಿಹಾರದ ರೀತಿಯಲ್ಲಿ ಇದನ್ನು ಕೂಡ ಬಿಡಿಸೋಣ. ಈಗ ಅವುಗಳನ್ನ ತೆಗೆದುಕೊಳ್ಳೋಣ. ಮೊದಲಿಗೆ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟಿತ್ತು, -1/4 ಇಸ್ ಈಕ್ವಲ್ ಟು ಸೂತ್ರ ಏನಿದೆ, ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಭಾಗಿಲೆ. ಈ ಸೂತ್ರನೂ ಕೂಡ ಸಾಧಿಸಿದೆವು. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1/4 ಇದೆ, ಇಸ್ ಈಕ್ವಲ್ ಟು ಸಿ ಭಾಗಿಲೆ ಎ. ಎ ಸೇಮ್ ಇದೆ, ಏನೂ ವ್ಯತ್ಯಾಸ ಇಲ್ಲ. ಸೇಮ್ ಇದ್ರೆ ನಾವು ಡೈರೆಕ್ಟ್ ಆಗಿ ಎ ಬಿ ಸಿ ಬೆಲೆಗಳನ್ನ ಬರೀಬೇಕು. ಎ ಬಿ ಮತ್ತು ಸಿ. ಎ ಅಂದ್ರೆ ಎಷ್ಟಿದೆ, 4 ಇದೆ. ಬಿ ಅಂದ್ರೆ ಮೈನಸ್ ಬಿ ಇಸ್ ಈಕ್ವಲ್ ಟು -1. ಮೈನಸ್ ಬಿ ಇಸ್ ಈಕ್ವಲ್ ಟು -1 ಅಂದ್ರೆ ಎರಡೂ ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಬಿ ಇಸ್ ಈಕ್ವಲ್ ಟು ಎಷ್ಟು ಉಳಿತು, 1. ಸಿ ಅಂದ್ರೆ ಎಷ್ಟಿದೆ, ಅದು 1. therefore ವರ್ಗ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿಯ ಉತ್ತರವನ್ನ ಇಲ್ಲಿ ಬರೆಯುವಂತದ್ದು ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನುವಂಥದ್ದು. ಇದರ ಬೆಲೆಯನ್ನು ಆದೇಶಿಸಿ. ಎ ಅಂದ್ರೆ 4 ಇದೆ, 4x ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಎಷ್ಟಿದೆ, 1x ಪ್ಲಸ್ ಸಿ ಅಂದ್ರೆ 1. therefore 4x ಸ್ಕ್ವೇರ್ ಪ್ಲಸ್ 1 ಗುಣಿಲೆ x 1x ಪ್ಲಸ್ 1. ಇದು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿತಕ್ಕಂಥದ್ದು. ಈಗ
6ನೇ ಪ್ರಶ್ನೆ. ಈ ಪ್ರಶ್ನೆ ಆದ ನಂತರ ಇಲ್ಲಿ ಮೊತ್ತ ಕೊಟ್ಟಿದ್ರಲ್ಲ, ಮೊತ್ತವನ್ನ ಕೊಟ್ಟಾಗ ಇವೆರಡು ಟೋಟಲ್ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ನಾವು ವರ್ಗ ಬಹುಪದೋಕ್ತಿ ಕಂಡುಹಿಡಿತಾ ಇದ್ದೀವಿ. ಶೂನ್ಯತೆಗಳನ್ನ ಕೊಟ್ರೆ ಹೇಗೆ ಕಂಡುಹಿಡಿಯುವುದು ಅಂತಕ್ಕಂಥ ಈ 6ನೇ ಪ್ರಶ್ನೆ ಆದ ನಂತರ ನೋಡೋಣ. ದಯವಿಟ್ಟು ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈಗ 6ನೇ ಪ್ರಶ್ನೆ. ಈಗ 6ನೇ ಪ್ರಶ್ನೆ 4 ಮತ್ತು 1 ಅಂತ ಕೊಟ್ಟಿದ್ದಾರೆ. ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಶೂನ್ಯತೆಗಳ ಮೊತ್ತ 4, ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1. ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನೇರವಾಗಿ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸ್ತಾ ಇರ್ತೀವಿ. ಹಾಗಾಗಿ ಅಪೇಕ್ಷಿತ ವರ್ಗ ಬಹುಪದೋಕ್ತಿ, ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಆ ಫಾರ್ಮುಲಾವನ್ನ ಬರೀಬೇಕು ನಾವು. ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಬೆಲೆಗಳನ್ನು ಆದೇಶಿಸಿ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಇಲ್ಲೊಂದು ಬೆಲೆ ಮತ್ತು ಇಲ್ಲೊಂದು ಬೆಲೆ ಇದೆ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ 4 ಇದೆ, ಅಲ್ಫಾ ಇಂಟು ಬೀಟಾ ಅಂದ್ರೆ 1 ಇದೆ. ಇದನ್ನ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 4 ಗುಣಿಲೆ ಎಕ್ಸ್ ಅಂದ್ರೆ 4x ಪ್ಲಸ್ 1. ಇದು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಲಾಗಿದೆ. ಯಾವುದೇ ಛೇದದಲ್ಲಿ ಬಂದ್ರೆ ಅದನ್ನ ಗುಣಾಕಾರ ಮಾಡ್ತೀವಿ, ಏನು ಬಂದಿಲ್ಲ. ಇದು ವರ್ಗ ಬಹುಪದೋಕ್ತಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿತಕ್ಕಂಥದ್ದು. ಈಗ ಸೆಕೆಂಡ್ ಮೆಥಡ್ ನಲ್ಲಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ. ಕೆಳಗೆ ಏನಿಲ್ಲ 1 ಇರುತ್ತೆ. ಇದು ಮೈನಸ್ ಬಿ ಭಾಗಿಲೆ ಎ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 1 ಅನ್ನ ಕೊಟ್ಟಿದ್ದಾರೆ. ಕೆಳಗೆ ಏನಿಲ್ಲ 1 ಇರುತ್ತಾ, ಇದು ಸಿ ಭಾಗಿಲೆ ಎ. ಈಗ ಎ ಬೆಲೆಗಳು ಸೇಮ್ ಇವೆ. ದೇರ್ಫೋರ್ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಎಷ್ಟಿದೆ? ಮೈನಸ್ ಬಿ ಇಸ್ ಈಕ್ವಲ್ ಟು 4. ಮೈನಸ್ ಬಿ ಇಸ್ ಈಕ್ವಲ್ ಟು 4 ಅಂದ್ರೆ ಬಿ ಇಸ್ ಈಕ್ವಲ್ ಟು ಮೈನಸ್ 4. ಈ ಕಡೆ ಇರ್ತಕ್ಕಂಥ ಮೈನಸ್ ಈ ಕಡೆ. ಸಿ ಬೆಲೆ ಎಷ್ಟಿದೆ? ಅದು 1 ಇದೆ. ಸಿ ಪ್ಲೇಸ್ ನಲ್ಲಿ 1 ಇದೆ. ದೇರ್ಫೋರ್ ವರ್ಗ ಬಹುಪದೋಕ್ತಿಯನ್ನ ಬರೀಬೇಕು. ವರ್ಗ ಬಹುಪದೋಕ್ತಿ ಅದು ನಮ್ಗೆ ಈಗಾಗಲೇ ಗೊತ್ತಿದೆ. ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪ ಗೊತ್ತಿದೆ. ಎ ಬಿ ಸಿ ಬೆಲೆಗಳನ್ನ ಆದೇಶಿಸಬೇಕು. ಎ ಅಂದ್ರೆ ಎಷ್ಟಿದೆ? 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಎಷ್ಟಿದೆ? ಮೈನಸ್ ಇದೆಯಲ್ಲ, ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್. ಬಿ ಅಂದ್ರೆ 4 ಇಂಟು ಎಕ್ಸ್ ಪ್ಲಸ್ ಸಿ ಅಂದ್ರೆ 1. ನೆಕ್ಸ್ಟ್ ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಸ್ಕ್ವೇರ್ 1x ಸ್ಕ್ವೇರ್ ಮೈನಸ್ 4 ಇಂಟು ಎಕ್ಸ್ 4x ಪ್ಲಸ್ 1 ಅನ್ನುವಂತಹ ಉತ್ತರ. ಇಲ್ಲಿರುವಂತಹ ಉತ್ತರ, ಅಲ್ಲಿರುವಂತಹ ಉತ್ತರ. ಎರಡು ವಿಧಗಳನ್ನ ತಿಳಿಸಿದ್ದೇನೆ. ಎರಡು ವಿಧಗಳಲ್ಲಿ ತಾವು ಯಾವುದು ಸರಳ ಅನಿಸುತ್ತೋ ಆ ವಿಧಗಳ ಮೂಲಕ ಈ ಪ್ರಶ್ನೆಗೆ ತಾವು ಪರಿಹಾರವನ್ನ ಕಂಡುಹಿಡಿಯಬಹುದು. ಈಗ ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರಶ್ನೆ. ನಿಮ್ಮ ಪುಸ್ತಕದಲ್ಲಿ ಇಲ್ಲ, ಆದರೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದು ಅನ್ನೋ ಉದ್ದೇಶದಿಂದ ಅದನ್ನು ಹೇಳ್ತಾ ಇದ್ದೇನೆ. ಈಗ ಕೊಟ್ಟಿದ್ದು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿದ ಕೊಟ್ಟಾಗ ಇದನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕಂತ 2 ವಿಧ ಹೇಳಿದ್ದೇನೆ. ಈಗ ಶೂನ್ಯತೆಗಳನ್ನೇ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನುವಂತಹ 2 ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಈಗ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇನೆ. ಈ ರೀತಿಯಾದಂತಹ ಪ್ರಶ್ನೆ. ಮೊದಲಿನ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಇತ್ತು. ಇಲ್ಲಿ ಬರೀ ಶೂನ್ಯತೆಗಳು ಒಂದು 3 ಮತ್ತೊಂದು 2 ಅವ. ಶೂನ್ಯತೆಗಳು ಒಂದು 3 ಮತ್ತು 2. ಆ ವರ್ಗ ಬಹುಪದೋಕ್ತಿ ಹೇಗಿರುತ್ತೆ ಅಂತ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿದಾಗ ಹೋದ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನ ಬಿಡಿಸಿದೆವು ನಾವು. ಬಟ್ ಶೂನ್ಯತೆಗಳನ್ನ ಕೊಟ್ಟಾಗ, ಮೊತ್ತ ಗುಣಲಬ್ಧ ಕೊಟ್ಟಾಗ ಬಿಡಿಸಿ, ಶೂನ್ಯತೆಗಳು ಕೊಟ್ಟಾಗ ಈಗ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ಈ ಬಹುಪದೋಕ್ತಿ ತೆಗೆದುಕೊಂಡು ಇದರ ಶೂನ್ಯತೆಗಳನ್ನ ಕಂಡುಹಿಡಿದ್ರೆ 3 ಮತ್ತು 2. ಹಾಗಾದ್ರೆ ಅಲ್ಫಾ 3 ಬೀಟಾ 2 ಅಂದ್ರೆ ಶೂನ್ಯತೆಗಳು 3 ಮತ್ತು 2. ಅದೇ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ಈ ಶೂನ್ಯತೆಗಳು ಕೊಟ್ಟಾಗ ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದ್ರೆ ಮೊದಲು ಏನ್ ಮಾಡ್ತಿದ್ರು? ಅಲ್ಫಾ ಪ್ಲಸ್ ಬೀಟಾ 3 ಪ್ಲಸ್ 2 5, ಅಲ್ಫಾ ಇಂಟು ಬೀಟಾ ಅಂದ್ರೆ 3 2 6 ಅಂತ. ಇದು ಕೊಟ್ಟು ನಮಗೆ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿದಿವಿ. ಈಗ ಹಿಂದಿನ ಪ್ರಶ್ನೆಗೆ ಮೊತ್ತ ಮತ್ತು ಗುಣಲಬ್ಧ ಕೊಡ್ತಾ ಇದ್ರು. ಒಂದು ವೇಳೆ ಶೂನ್ಯತೆಗಳನ್ನೇ ಕೊಟ್ಟಾಗ ಆ ವರ್ಗ ಬಹುಪದೋಕ್ತಿಯನ್ನು ಹೇಗೆ ಕಂಡು ಹಿಡಿಬೇಕು ಮತ್ತೆ ವಾಪಸ್ ಅಂತಕ್ಕಂಥದ್ದು ಸೇಮ್ ಇದೇ ರೀತಿಯಾಗಿ ಕಂಡುಹಿಡಿತಕ್ಕಂಥದ್ದು ಸಿಂಪಲ್. ಹಾಗಾದ್ರೆ ಶೂನ್ಯತೆಗಳು ನಮಗೆ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿರ್ಲಿ, ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ. ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ. ಅಲ್ಲಿ ಅಲ್ಫಾ ಇಸ್ ಈಕ್ವಲ್ ಟು 3, ಬೀಟಾ ಇಸ್ ಈಕ್ವಲ್ ಟು 2 ಅಂತ. ಇಲ್ಲಿ ಶೂನ್ಯತೆಗಳ ಮೊತ್ತ ಕೊಟ್ಟರೆ ಈ ರೀತಿ ತೋರಿಸ್ತೇವೆ. ಬರೀ ಶೂನ್ಯತೆಗಳಂದ್ರೆ ಈ ರೀತಿ ತಗೊಂಡಿವೆ.
ಈಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 3 ಪ್ಲಸ್ 2 ಅಂದ್ರೆ ಎಷ್ಟು 5. ಈ 5 ಅಂದ್ರೆ ನಾನು ಎರಡನೇ ವಿಧದಿಂದ ಬಿಡಿಸ್ತೀನಿ ನೇರವಾಗಿ. ಇದು ಏನ್ ಬರೀತೀವಿ ಮೈನಸ್ ಬಿ ಭಾಗಿಲೆ ಎ, ಇದ್ರ ಕೆಳಗೆ ಏನಿಲ್ಲ ಅಂದ್ರೆ 1. ಇನ್ನು ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 3 ಇಂಟು ಅಲ್ಫಾ ಅಂದ್ರೆ 3 ಇದೆ, ಬೀಟಾ ಅಂದ್ರೆ 2 ಇದೆ, 3 2 6, ಕೆಳಗೆ ಏನಿಲ್ಲ ಅಂದ್ರೆ 1. ಇದು ಏನಿರುತ್ತೆ ಸಿ ಡಿವೈಡ್ ಬೈ ಎ. ಈಗ ನಮಗೆ ಬೇಕಾಗಿರುವಂತ ವರ್ಗ ಬಹುಪದೋಕ್ತಿ, ಈಗ ನಾವು ಮೊತ್ತ ಮತ್ತು ಗುಣಲಬ್ಧ ಬಂದ್ಮೇಲೆ ಆ ವಿಧ ಯಾವುದೇ ವಿಧದಲ್ಲಿ ಬಿಡಿಸಬಹುದು. ವರ್ಗ ಬಹುಪದೋಕ್ತಿ ಏನಿದೆ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಿದೆ. ಬೆಲೆಗಳನ್ನು ಆದೇಶಿಸಿ ನಾನು ಎ ಬಿ ಮತ್ತು ಸಿ ಬೆಲೆಗಳನ್ನು ಬರೀತಾ ಇದ್ದೀನಿ. ಎ ಅಂದ್ರೆ ಏನಿದೆ ಸೇಮ್ 1 ಇದೆ, ಮೈನಸ್ ಬಿ ಇಸ್ ಈಕ್ವಲ್ ಟು 5 ಇದೆ, ಮೈನಸ್ ಬಿ ಇಸ್ ಈಕ್ವಲ್ ಟು 5 ಆದ್ರೆ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 5. ಸಿ ಜಾಗದಾಗ ಎಷ್ಟಿದೆ 6. ಬೆಲೆಗಳನ್ನು ಆದೇಶಿಸಿ ಎ ಅಂದ್ರೆ ಎಷ್ಟಿದೆ 1 ಇಂಟು ಎಕ್ಸ್ ಸ್ಕ್ವೈರ್, ಬಿ ಅಂದ್ರೆ ಮೈನಸ್ 5 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 5x ಪ್ಲಸ್ ಸಿ ಅಂದ್ರೆ ಎಷ್ಟು 6. ದೇರ್ಫೋರ್ ಆ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೈರ್ ಮೈನಸ್ 5x ಪ್ಲಸ್ 6 ಅನ್ನುವಂತಹ ಉತ್ತರ ನಾವು ಅದನ್ನೇ ತೆಗೆದುಕೊಂಡು ಶೂನ್ಯತೆ ಕಂಡುಹಿಡಿದೀವಿ. ಶೂನ್ಯತೆಯಿಂದ ವಾಪಸ್ ಆ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿದೀವಿ ಅನ್ನುವಂಥದ್ದು ಸರಳವಾಗಿರುವಂತಹ ಒಂದು ಪ್ರಶ್ನೆಯನ್ನ ಇದೆ. ಇದಕ್ಕೂ ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಕೇಳಬಹುದು. ಯಾಕಂದ್ರೆ ನಮ್ಮ ಪುಸ್ತಕದಲ್ಲಿ ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಇಂಟು ಬೀಟಾ ಮೊತ್ತ ಗುಣಲಬ್ಧ ಕೊಟ್ಟಾಗ ನಾವು ವರ್ಗ ಬಹುಪದೋಕ್ತಿ ಕಂಡುಹಿಡಿದೀವಿ. ಸಪರೇಟ್ ಆಗಿ ಶೂನ್ಯತೆಗಳು ಕೊಟ್ಟರು ಕೂಡ ಈ ರೀತಿಯಾಗಿ ಅದನ್ನು ಕಂಡುಹಿಡಿಬಹುದು ಅಂತ ಇನ್ನೊಂದು ಪ್ರಶ್ನೆಯನ್ನ ನೋಡು. ಈಗ ಶೂನ್ಯತೆಗಳು ಮತ್ತೆ ಅದೇ ರೀತಿಯಾದಂತಹ ಪ್ರಶ್ನೆ. ಶೂನ್ಯತೆಗಳು 2 ಮತ್ತು 5 ಆದಾಗ ಅದೇ ವರ್ಗ ಬಹುಪದೋಕ್ತಿ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರ್ಲಿ. ಅಲ್ಫಾ ಇಸ್ ಈಕ್ವಲ್ ಟು 2 ತಗೊಳ್ರಿ, ಬೀಟಾ ಇಸ್ ಈಕ್ವಲ್ ಟು 5, ಅವುಗಳ ಮೊತ್ತ ಕಂಡುಹಿಡಿಬೇಕು. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಚಿಹ್ನೆ ಒಂದ್ ವೇಳೆ ಇದು ಮೈನಸ್ ತಗೊಳ್ಳೋಣ, ಇಲ್ಲಿ ಮೈನಸ್ 5 ಅಂತ ತಗೊಳ್ಳೋಣ, ಮೈನಸ್ ಅನ್ನ ತೆಗೆದುಕೊಂಡಿನಿ. ಈಗ ಅಲ್ಫಾ ಅಂದ್ರೆ 2 ಇದೆ, ಬೀಟಾ ಅಂದ್ರೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಇಸ್ ಈಕ್ವಲ್ ಟು 5 2 ಹೋದ್ರೆ 3. ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್. ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ಅದನ್ನ ಕಳಿತೀವಿ. ದೊಡ್ಡ ಪೂರ್ಣಾಂಕದ ಹಿಂದೆ ಚಿಹ್ನೆ ಯಾವ್ದಿರುತ್ತೋ ಆ ಚಿಹ್ನೆಯನ್ನು ಇಕ್ತೀವಿ. ಇದ್ರ ಕೆಳಗೆ ಏನಿಲ್ಲ 1 ಇರುತ್ತೆ. ಇದಕ್ಕೆ ಸೂತ್ರ ಏನಿದೆ ಮೈನಸ್ ಬಿ ಭಾಗಿಲೆ ಎ. ಎರಡನೇ ವಿಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಅಲ್ಫಾ ಅಂದ್ರೆ 2 ಇದೆ, ಬೀಟಾ ಅಂದ್ರೆ ಮೈನಸ್ 5 ಇದೆ, ಗುಣಾಕಾರ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇದೆ 10, ಕೆಳಗೆ ಏನಿಲ್ಲ 1 ಇರುತ್ತೆ, ಸಿ ಡಿವೈಡ್ ಬೈ ಎ. ಈಗ ದೇರ್ಫೋರ್ ಇಲ್ಲಿ ಬೆಲೆಗಳನ್ನೆಲ್ಲವನ್ನ ನೋಡಿದಾಗ ಎ ಬೆಲೆ ಅಂತೂ ಸೇಮ್ ಇದೆ 1, ಮೈನಸ್ ಬಿ ಇಸ್ ಈಕ್ವಲ್ ಟು ಮೈನಸ್ 3, ಮೈನಸ್ ಬಿ ಇಸ್ ಈಕ್ವಲ್ ಟು ಮೈನಸ್ 3 ಆದ್ರೆ ಬಿ ಇಸ್ ಈಕ್ವಲ್ ಟು ಬರೀ 3, ಸಿ ಇಸ್ ಈಕ್ವಲ್ ಟು ಎಷ್ಟಿದೆ ಮೈನಸ್ 10. ಈಗ ನಮಗೆ ಬೇಕಾಗಿರುವಂತಹ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು. ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು. ಅದರ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನ ಇದೆ. ಎ ಅಂದ್ರೆ 1 ಇಂಟು ಎಕ್ಸ್ ಸ್ಕ್ವೈರ್, ಬಿ ಅಂದ್ರೆ ಎಷ್ಟಿದೆ ಬರೀ 3 ಇದೆ, ಪ್ಲಸ್ ಬಿ ಅಂದ್ರೆ 3 ಇಂಟು ಎಕ್ಸ್, ಸಿ ಅಂದ್ರೆ ಮೈನಸ್ 10 ಇದೆ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 10. ಹಾಗಾದ್ರೆ ಎಕ್ಸ್ ಸ್ಕ್ವೈರ್ ಪ್ಲಸ್ 3x ಮೈನಸ್ 10 ಅನ್ನುವಂತಹ ಒಂದು ವರ್ಗ ಬಹುಪದೋಕ್ತಿ. ಇದನ್ನ ಬಿಡಿಸಿದಾಗ ಮತ್ತೆ ಅದರ ಒಂದು ಶೂನ್ಯತೆಗಳು 2 ಮತ್ತು ಮೈನಸ್ 5 ಬರ್ತಾವ. ಇದನ್ನ ಒಂದು ವಿಧ. ಎರಡನೇ ವಿಧದಿಂದ ಕಂಡುಹಿಡಿದೀನಿ. ಬೇಕಾಗಿ ಇದನ್ನೇ ತೆಗೆದುಕೊಂಡು ನೀವು ಇನ್ನೂ ನಾ ಏನು ಕೊಟ್ಟಿದ್ದೀನಲ್ಲ ಆ ವಿಧದಿಂದ ಕೂಡ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಬಹುದು. ಎಕ್ಸ್ ಸ್ಕ್ವೈರ್ ಮೈನಸ್ ಇದು ಆಲ್ರೆಡಿ ಬಂದಿದೆ, ಇದ್ರ ಉತ್ತರ ಅಲ್ಫಾ ಪ್ಲಸ್ ಬೀಟಾದ ಉತ್ತರ ಮೈನಸ್ 3 ಅನ್ನ ಬಂದಿದೆ. ಅಲ್ಫಾ ಇಂಟು ಬೀಟಾದ ಮೈನಸ್ 10 ಬಂದಿದೆ. ಎಕ್ಸ್ ಸ್ಕ್ವೈರ್ ಮೈನಸ್ ಅಲ್ಲಿ ಸೂತ್ರ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧದಲ್ಲಿ ಕೂಡ ಬೆಲೆಗಳನ್ನು ಆದೇಶಿಸಿನೂ ಕಂಡುಹಿಡಿಬಹುದು ಅಥವಾ ಈ ರೀತಿಯಾಗಿ ಕಂಡುಹಿಡಿಬಹುದು. ಆದ್ಮೇಲೆ ಈ ರೀತಿಯಾಗಿ ನಾನು ಒಟ್ಟು 4 ಪಾಠಗಳನ್ನ ಮಾಡುವುದರ ಮೂಲಕ ನಿಮ್ಮ ಎರಡೂ ಅಭ್ಯಾಸ ಬಹುಪದೋಕ್ತಿ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ವಿವರಣೆಯನ್ನು ನಾನು ನೀಡಿದ್ದೇನೆ. ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಉದಾಹರಣೆಗಳಿಗೂ ಕೂಡ ಪರಿಹಾರವನ್ನ ನೀಡುವುದರ ಜೊತೆಗೆ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ಪಾರ್ಟ್ 5ರಲ್ಲಿ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನ ಕೂಡ ಮಾಡಿದ್ದೇನೆ. ಮತ್ತೆ ಆ ಒಂದು ವಿಡಿಯೋದ PDF ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತಾವು ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಬಹುದು ಅಂತ ಹೇಳುತ್ತಾ ಕೊನೆಯ ಹಂತದಲ್ಲಿ ಇನ್ನೂ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಇಲ್ಲಿವರೆಗೆ ಇದರಲ್ಲಿ 5 ವಿಡಿಯೋಗಳಾಗಿವೆ. ಪ್ರತಿಯೊಂದು ಆ ಸಿಲೆಬಸ್ ಅನ್ನ ಕಂಪ್ಲೀಟ್ ಆದ ನಂತರ ಆ ಚಾಪ್ಟರ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಒಂದು ವಿಡಿಯೋ ಘಟಕ ಪರೀಕ್ಷೆ, ಇನ್ನೊಂದು ವಿಡಿಯೋ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ವಿ. ಇದು ನಂತರದಲ್ಲಿ ಬರುತ್ತೆ. ಇದು ವಿಡಿಯೋ ನಂಬರ್ 6. ಮೊದಲು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ, ನಂತರ ಪ್ರತಿಯೊಂದು
ಘಟಕಕ್ಕೆ ಸಂಬಂಧಪಟ್ಟಿರುವಂತಹ 1-2 ಎಕ್ಸ್ಟ್ರಾ ವಿಡಿಯೋಗಳನ್ನು ಮಾಡುವುದರ ಮೂಲಕ ಆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳು ಮತ್ತು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ಪಾರ್ಟ್ 4 ಮುಕ್ತಾಯ ಆಗಿದೆ. ಇನ್ನೊಂದು ಪಾರ್ಟ್ 5 ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಇರುತ್ತದೆ. ಹಾಗಾಗಿ ನಮ್ಮ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 2ನೇ ಘಟಕ ಆಗಿರ್ತಕ್ಕಂಥ ಬಹುಪದೋಕ್ತಿಗಳನ್ನ ಸಂಪೂರ್ಣವಾಗಿ ನಾನು ವಿವರಣೆಯನ್ನು ನೀಡಿದ್ದೇನೆ ಅಂತ ಹೇಳುತ್ತಾ, ಈ ವಿಡಿಯೋ ದಯವಿಟ್ಟು ಇಷ್ಟವಾದರೆ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿ ಮತ್ತು ಇದರ ಎಲ್ಲ ಪಾರ್ಟ್ಸ್ಗಳನ್ನ ಕಂಟಿನ್ಯೂ ಆಗಿ ನೋಡಿ, ಅದನ್ನ ಅರ್ಥ ಆಗೇ ಆಗುತ್ತೆ ಅಂತ ಹೇಳುತ್ತಾ, ಒಂದು ವೇಳೆ ಈ ವಿಡಿಯೋನ ತಾವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ನಾನು ಮಾಡಿರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.